ಇಲ್ಲಿ ಚೆನ್ನಾಗಿರೋಣ ಅಷ್ಟೇ. ಒಬ್ಬ ತಂದೆ ತಾಯಿ ಮಗ ದೂರ ಇರೋದು ಏನು ತಪ್ಪೇನಿಲ್ಲ ಸರ್. ಈಗ ಎಷ್ಟು ಜನ ಇಲ್ಲ ಆ ಥರ ಅಲ್ವಾ? ಆಲ್ಮೋಸ್ಟ್ ಎಲ್ಲರೂ ಆ ಥರನೇ ಇರೋದು, ಏನು ಮಾಡೋಕ್ಕಾಗಲ್ಲ. ಜೀವನ ಇರೋದೇ ಹಂಗೆ. ಗುರುಗಳ ಮಾತು ನಂಬೇಕಂತೀರಾ? ನಂಬಬೇಕು ಅಂತೇನಿಲ್ಲ, ಹಂಗಿದ್ರೆ ಹಂಗೆ ಹಾಕಿ. ಯಾರು ಇಷ್ಟ ಆಗ್ತಾರೆ? ಕಾರ್ತಿಕ್ ಅವರು. ಎಲ್ಲರೂ ಇಷ್ಟ ಆಗ್ತಾರೆ. ಗೆಲ್ಬೇಕು ಅಂದ್ರೆ ಕಾರ್ತಿಕ್ ಬರಲಿ ಅಂತ. ವಿನಯ್ ಮತ್ತು ಸಂಗೀತ ನಡುವೆ ಕಾರ್ತಿಕ್ ಅವರು ಸಣ್ಣ ಆಗ್ತಾ ಇದ್ದಾರೆ. ಅವ್ರ ಹೆಸರು ಎಲ್ಲಿ ಕೇಳಿ ಬರ್ತಾ ಇಲ್ಲ. ಅವರಿಬ್ಬರದೇ ಅಗ್ರೆಸಿವ್ ಜಾಸ್ತಿ ಆಗ್ತಾ ಇದೆ ಅಂತ. ಯಾವ್ರೆ ಆಟ ಚೆನ್ನಾಗಿ ಆಡ್ತಾ ಇದ್ದಾರೆ ಅವರು. ಕಾರ್ತಿಕ್ ಅವರು ಯಾರ ಬಗ್ಗೆನೂ ಅವ್ರ ಮೇಲೆ ಯಾರ ಬಗ್ಗೆನೂ ಅವ್ರು ಮಾತಾಡ್ತಾ ಇಲ್ಲ. ಅಂದ್ರೆ ಅವ್ರ ಆಟ ಅವ್ರು ಆಡ್ತಾ ಇದ್ದಾರೆ. ಸುಮ್ಮನೆ ಅವ್ರನ್ನ ಇವರು ಕೆಳಗೆ ತುಳಿಯೋ ಪ್ರಯತ್ನ ಮಾಡ್ತಾ ಇದ್ದಾರೆ ಅಷ್ಟೇ. ಚೆನ್ನಾಗಿ ಆಡ್ತಾ ಇದ್ದಾರೆ. ಸಂಗೀತ ಅವ್ರ ಜೊತೆ ಜಗಳ ಆಡ್ಕೊಂಡು ನಾನು ಈಗೋ ಇದೆ ಅಂತೇಳಿ ದೂರ ಆಗ್ತಾ ಇದ್ದಾರಲ್ವ. ಒಬ್ಬ ಗುಡ್ ಫ್ರೆಂಡ್ ಏನಂತೀರ? ಆಟ ಆದ್ಮೇಲೆ ಎಲ್ಲ ಬಂದ ಆಟ ಆದ್ಮೇಲೆ ಅದೆಲ್ಲ ಸರ್ವೇ ಸಾಮಾನ್ಯ. ಡ್ರೋನ್ ಪ್ರತಾಪ್ ಅವ್ರ ಬಗ್ಗೆ ಏನಂತೀರ? ಸೈಲೆಂಟ್. ನಿನ್ನೆ ಎಪಿಸೋಡ್ ನೋಡಿದ್ರಮ್ಮ? ನಿನ್ನೆ ಪ್ರೊಮೋ ಎಪಿಸೋಡು ಗುರೂಜಿ. ಒಬ್ಬ ಮಗ ತಂದೆ ತಾಯಿನ ಬಿಟ್ಟು 3 ವರ್ಷ ಆಲ್ರೆಡಿ ಇದ್ದಾನೆ. ಮತ್ತೆ ನೀನು ತಂದೆ ತಾಯಿ ಜೊತೆ ಇರಬೇಡ, ದೂರ ಇರು, ಒಳ್ಳೇದಾಗತ್ತಂದ್ರೆ ದೂರ ಇರ್ಬೇಕಂತೀರ? ಅವ್ರು ಇಷ್ಟ. ಹೇಳಿ ಸರ್, ನೀವು ಅಂದ್ರೆ ಅದೇನೋ ಗಂಡಾಂತರ ಇದೆ ಅಂದ್ರೆ ತಂದೆ ತಾಯಿನ ಬಿಟ್ಟು ದೂರ ಇರ್ಬೇಕಾ? ಅಂದ್ರೆ ಒಳ್ಳೇದಾಗ್ತದೆ. ದೂರದಿಂದ ಅಪ್ಪ ಅಮ್ಮ ಚೆನ್ನಾಗಿರ್ಲಿ ಬಿಡು ಅಂತ ಅನ್ಬೋದಲ್ಲ. ಇವಾಗ ಚೆನ್ನಾಗಿರ್ತೀವಿ ಅಂದ್ರೆ ದೂರದಲ್ಲಿ ಚೆನ್ನಾಗಿರ್ಲಿ ಬಿಡು. ಫೋನ್ ಕಾಂಟ್ಯಾಕ್ಟ್ ಇದೆ, ಎಲ್ಲ ಇದೆಯಲ್ವಾ. ದೂರದಿಂದನೇ ಮಾತಾಡ್ಕೊಂಡು ಚೆನ್ನಾಗಿರ್ಲಿ. ಅವ್ರು ಅಲ್ಲಿ ಚೆನ್ನಾಗಿರ್ಲಿ, ನಾವು ಇಲ್ಲಿ ಚೆನ್ನಾಗಿರೋಣ ಅಷ್ಟೇ. ಒಬ್ಬ ತಂದೆ ತಾಯಿ ಮಗ ದೂರ ಇರೋದು ಏನು ತಪ್ಪೇನಿಲ್ಲ ಸರ್. ಈಗ ಎಷ್ಟು ಜನ ಇಲ್ಲ ಆ ಥರ ಅಲ್ವಾ? ಆಲ್ಮೋಸ್ಟ್ ಎಲ್ಲರೂ ಆ ಥರನೇ ಇರೋದು, ಏನು ಮಾಡೋಕ್ಕಾಗಲ್ಲ. ಜೀವನ ಇರೋದೇ ಹಂಗೆ. ಗುರುಗಳ ಮಾತು ನಂಬೇಕಂತೀರಾ? ನಂಬಬೇಕು ಅಂತೇನಿಲ್ಲ, ಹಂಗಿದ್ರೆ ಹಂಗೆ ಹಾಕಿ. ಈ ಸಲ ಯಾರು ಗೆಲ್ತಾರಂತೀರಾ? ಏನು ಕಾರ್ತಿಕ್ ಗೆಲ್ಲಬೇಕು ಅಂತ. ಕಾರ್ತಿಕ್ ಅವರು. ಕಾರ್ತಿಕ್, ಆಮೇಲೆ ಅವಳ ಬೆಂಕಿ ತನಿಷಾ ಕುಪ್ಪಂಡ ಅವರು ಚೆನ್ನಾಗಿ ಆಡ್ತಾ ಇದ್ದಾರೆ. ಚೆನ್ನಾಗಿ ಆಡ್ತಾರೆ, ಪರವಾಗಿಲ್ಲ. ಇದರಲ್ಲಿ ಡಮ್ಮಿ ಆಟ ಇಲ್ಲ, ಪರವಾಗಿಲ್ಲ. ಈ ವಾರ ಯಾರು ಎಲಿಮಿನೇಟ್ ಯಾರಾಗ್ತಾರೆ? ಸರಿಯಾಗಿ ನೋಡಿಲ್ಲ, ಸಾರಿ. ಓಕೆ. ಸುದೀಪ್ ಸರ್ ಬಿಗ್ ಬಾಸ್ ಶೋ ಹೇಗೆ ನಡೆಸ್ತಾ ಇದ್ದಾರೆ? ಸುದೀಪ್ ಇಸ್ ಬೆಸ್ಟ್. ಚೆನ್ನಾಗಿದೆ ಅವರು ಪ್ರತಿ ವಾರ ಪಂಚಾಯತ್ ಎಲ್ಲರಿಗೂ ಇಷ್ಟ ಆಗುತ್ತೆ. ಸೂಪರ್. ಅವರು ಬಿಗ್ ಬಾಸ್ ಇರೋದೇ ಸುದೀಪ್ ಇಂದ. ಬಿಗ್ ಬಾಸ್ ಆ ಶೋ ಇರೋದೇ ಸುದೀಪ್ ಇಂದ. ಸರಿ, ಥ್ಯಾಂಕ್ ಯು ಸರ್. ಬಿಗ್ ಬಾಸ್ ಶೋ ಹೇಗೆ ನಡೆಸ್ತಾರೆ? ತುಂಬಾ ಚೆನ್ನಾಗಿ ನಡೆಸ್ಕೊಡ್ತಾರೆ. ಥ್ಯಾಂಕ್ ಯು. ತುಂಬಾ ಇಷ್ಟ. ಬರುತ್ತೆ, ಟಿವಿ ಬರುತ್ತೆ ಗ್ಯಾರಂಟಿ.